ಜೈ ಶ್ರೀರಾಮ್. ಅವ್ವ ಮಗಳ ಚಾನಲ್ಗೆ ಸುಸ್ವಾಗತ. ನಾನು ಮಮತಾ. ನಾನಿವತ್ತು ಮಾವಿನಕಾಯಿ ಪಳವನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಾವಿನಕಾಯಿ ಸೀಸನ್ಗಳಲ್ಲಿ ಉತ್ತರ ಕರ್ನಾಟಕ ಕಡೆಗೆ ವಾರಕ್ಕೆ 3ರಿಂದ 4 ಬಾರಿ ಈ ಪಳವನ್ನ ಮಾಡ್ಕೊಂಡು ತಿಂತೀವಿ. ಇದಕ್ಕೆ ಆದಷ್ಟು ಸಿಹಿಯಾದ ಮಾವಿನಕಾಯಿನ ಬಳಸಬೇಕು. ಇದು ತುಂಬ ಕ್ವಿಕ್ಕಾಗಿ ಮಾಡೋವಂಥ ಒಂದು ರೆಸಿಪಿ. ಹಾಗೆ ಕಡಿಮೆ ಸಾಮಗ್ರಿಗಳು ಬೇಕು, ಕಡಿಮೆ ಸಮಯ ಬೇಕು. ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಒಂದು ರೆಸಿಪಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ಬನ್ನಿ, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಮಾವಿನಕಾಯಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ತೋತಾಪುರಿ ಮಾವಿನಕಾಯಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರ ಪೌಡರ್, ಇದು ಗುರಳ್ ಪುಡಿ ಅಂತೀವಿ, ಹುಚ್ಚಳ್ ಪೌಡ್ರ್ ಅಂತೀವಿ. ಇದು ತುಂಬ ಇಂಪಾರ್ಟೆಂಟ್ ಈ ಮಾವಿನಕಾಯಿ ಪಳವು ಮಾಡಲಿಕ್ಕೆ. ಇದು ಹುಚ್ಚಳ್ ಪೌಡರ್ ಅಥವಾ ಗುರಳ್ ಪುಡಿ. ಹಾಗೆ ಎಣ್ಣೆ, ಬೆಲ್ಲ. ಇಷ್ಟು ಸಾಮಗ್ರಿಗಳಾದರೆ ಸಾಕು ಮಾವಿನಕಾಯಿ ಪಳವನ್ನ ಮಾಡಲಿಕ್ಕೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಮಾವಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಹಾಗೆ ಒಂದು 3 ಸ್ಪೂನ್, ಚಿಕ್ಕ ಸ್ಪೂನ್ ಇದು, 3 ಟೀ ಸ್ಪೂನು ಅಚ್ಚ ಖಾರ ಪೌಡ್ರನ್ನ ಸೇರಿಸೋಣ. ಹಾಗೆ ಇಷ್ಟು ಹುಚ್ಚಳ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಟೀ ಸ್ಪೂನ್ ಎಣ್ಣೆ, ಒಂದು 2 ಸ್ಪೂನಷ್ಟು ಬೆಲ್ಲ ಚೆನ್ನಾಗಿ ಕುಟ್ಟಿಟ್ಕೊಂಡಿರೋದು. ಇದಕ್ಕೆ ಬೆಲ್ಲ, ಉಪ್ಪು, ಖಾರ ತುಂಬ ಖಡಕ್ಕಾಗಿಯೇ ಹಾಕಬೇಕು. ಏಕೆಂದರೆ ಆಗಲೇ ಈ ಪಳವು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಆ್ಯಕ್ಚುಲಿ ಸ್ಪೂನಿಂದ ಮಿಕ್ಸ್ ಮಾಡೋಕ್ಕಿಂತ ಕೈಯಿಂದ ಮಿಕ್ಸ್ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೆಲವೊಂದು ಅಡುಗೆಗಳನ್ನು ಮಾಡುವಾಗ ಕೈಯಿಂದ ಮಿಕ್ಸ್ ಮಾಡಿದ್ರೇ ಅದಕ್ಕೆ ಟೇಸ್ಟ್ ಜಾಸ್ತಿ. ಸಾಮಾನ್ಯವಾಗಿ ಮಾವಿನಕಾಯಿ ಸೀಕರಣೆ ಆಗಲಿ ಅಥವಾ ಮಂಡಕ್ಕಿ, ಬೆಳ್ಳುಳ್ಳಿ ಒಗ್ಗರಣೆ ಖಾರ ಮಂಡಕ್ಕಿ ಅಂತಾರಲ್ವ, ಇದಾಗಲಿ, ಕೆಲವೊಂದು ಪದಾರ್ಥಗಳನ್ನು ಪರ್ಟಿಕ್ಯುಲರಾಗಿ ಕೈಯಿಂದ ಮಾಡಿದ್ರೇ ಅದರ ಟೇಸ್ಟು ಹೆಚ್ಚಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬೆಲ್ಲ, ಉಪ್ಪು, ಖಾರ, ಗುರಳ್ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಗಲೇ ಇದ್ರ ಟೇಸ್ಟು ಹೆಚ್ಚಾಗುತ್ತೆ. ಅಲ್ಲಿವರೆಗೂ ಇದು ಸುಮಾರು ಒಂದು 2 ನಿಮಿಷಗಳ ಕಾಲ ಏನಾಗಬೇಕು ಅಂದರೆ ನೆನ್ಕೋಬೇಕು. ಒಂದು 2 ನಿಮಿಷಗಳ ಕಾಲ ನೆನ್ಕೋಬೇಕು. ಅಲ್ಲಿವರೆಗೂ ಒಂದು ಹಾಡನ್ನು ಕೇಳ್ಕೊಂಬರೋಣ. ಪ್ಲೇಟ್ ಮುಚ್ಚಿಡೋಣ. ಒಂದು 2 ನಿಮಿಷಗಳ ಕಾಲ ನೆನ್ಕೊಳ್ಳಿ. ಚಿ ಉದಯಶಂಕರ್ ಅವರು ರಚನೆ ಮಾಡಿರ್ತಕ್ಕಂಥ, SPB ಅವರು ಹಾಡಿರ್ತಕ್ಕಂಥ ಈ ಭಾವಗೀತೆ ನಿನಗಾಗಿ ಹಾಡಿದೆ ಅನ್ನೋ ಹಾಡನ್ನು ಕೇಳ್ಕೊಂಬರೋಣ. ನಾನು ಚಿಕ್ಕದಾಗಿ ಒಂದು ಹಾಡೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ನಾನು ಎಕ್ಸ್ಪೀರಿಯೆನ್ಸ್ ಇರೋ ಹಾಡುಗಾರ್ತಿನೂ ಅಲ್ಲ, ನಾನು ಮ್ಯೂಸಿಕ್ನೂ ಕಲ್ತಿಲ್ಲ. ಆದರೆ ಹಾಡೋದು ನನಗೆ ತುಂಬ ಇಷ್ಟ. ಹಾಗಾಗಿ ಈ ಹಾಡನ್ನ ಕೇಳ್ಕೊಂಬರೋಣ. ನೋಡಿ, 2 ನಿಮಿಷಗಳ ಕಾಲ ಆಗಿದೆ. ಈಗ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಹಾಡನ್ನ ಕೇಳೋಣ. ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ, ಅನುರಾಗನನ್ನನು ಕವಿಯಾಗಿ ಮಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ, ಕಣ್ಣಿನಲ್ಲಿ ರೂಪ
ಬನ್ನಿ, ಪಳವು ಈಗ ರೆಡಿಯಾಗಿದೆ, ಟೇಸ್ಟ್ ಮಾಡಿ ನೋಡೋಣ. ನೋಡಿ, ಮಾವಿನಕಾಯಿ ಪಳವು ರೆಡಿಯಾಗಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸಿಹಿ, ಹುಳಿ, ಉಪ್ಪು, ಖಾರ, ಮೇಲೆ ಸ್ವಲ್ಪ ಆಯಿಲ್ಲು, ಹುಚ್ಚಳು ಪೌಡ್ರು, ಅದೇ ಗುರಳ್ ಪುಡಿ, ತುಂಬ ಚೆನ್ನಾಗಿರುತ್ತೆ. ತಿಂತಾನೆ ಇರಬೇಕು ಮತ್ತೆ ಮತ್ತೆ ಮಾಡಿಕೊಂಡು ಅನಿಸುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಬನ್ನಿ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೈಯಿಂದ ಮಿಕ್ಸ್ ಮಾಡಿದ್ರೇ ಈ ಟೇಸ್ಟ್ ಬರೋದು. ತುಂಬ ಚೆನ್ನಾಗಿದೆ ಮಾತ್ರ. ನನ್ನ ಮಗಳಿಗಂತೂ ಈ ಪಳವು ಅಂದರೆ ತುಂಬಾ ಇಷ್ಟ, ತುಂಬ ಇಷ್ಟಪಡ್ತಾಳೆ. ಹಾಗೆ ಬಾ ಬಾ ಬಾ, ಅವಳು ಅದಕ್ಕೋಸ್ಕರನೇ ಅವಾಗಿಂದ ವೇಟ್ ಮಾಡ್ತಾ ಇದ್ದಾಳೆ. ಮುಂದೆ ಬಾ. ಹೇಗಿದೆ? ಹಾಂ, ಹೇಗಿದೆ? ಹೇಗಿದೆ ಹೇಳು ಹೇಳು. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಅವಳು ಅವಾಗಿಂದನೂ ವೇಟ್ ಮಾಡ್ತಾ ಇದ್ಲು. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಓಕೆ, ಬಾಯ್.